ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೀನಾ ಹಾಗೆ ಸೂರ್ಯ ಇಬ್ಬರೂ ಕೂಡ ರಂಗನಾಥ್ ಅವ್ರ ಬಗ್ಗೆ ಮಾತಾಡಿಕೊಂಡು ಕಿಚನಲ್ಲಿ ನಿಂತ್ಕೊಂಡಿರ್ತಾರೆ. ಹಾಗೆ ಮೀನಾ ಇದ್ದಳು, ರೀ ಮಾವ ಎಷ್ಟು ಒಳ್ಳೆಯವರಲ್ವಾ ಅಂತ ಹೇಳಿದಾಗ, ಹೌದು ಮೀನಾ ಅಂತ ಹೇಳ್ತಾನೆ ಸೂರ್ಯ. ನನ್ನನ್ನು ಮಗಳು ಥರನೇ ನೋಡ್ಕೊತಾರೆ ಅಂತ ತುಂಬಾ ಖುಷಿಯಿಂದ ಅವ್ರ ಬಗ್ಗೆ ಮಾತಾಡಿಕೊಂಡು ನಿಂತಿರ್ತಾರೆ. ಈ ಕಡೆ ಸೂರ್ಯ ಇದ್ದವನು, ಹೌದು ಮೀನಾ, ನಮ್ಮಪ್ಪ ನೀನು ನಮ್ಮ ಮಗಳು ಥರ ನೋಡ್ಕೊತಾರೆ, ಆದರೆ ಆ ಸಕ್ಕರೆಗೆ ಇನ್ನೂ ಅರ್ಥನೇ ಆಗಿಲ್ಲ, ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಈ ಕಡೆ ಸೂರ್ಯ ಹೇಳಿದಾಗ, ಇರಲಿ ಬಿಡ್ರಿ ಅಂತ ಈ ಕಡೆ ಮೀನಾ ಹೇಳ್ತಾರೆ. ಆದರೆ ಆ ಪೌಡ್ರಮ್ಮನ್ನೇ ಕಾಗೆ ಬಂಗಾರ ಅಂತ ಅಂದ್ಕೊಂಡು ಇಷ್ಟಪಡ್ತಾರಲ್ಲ ಅಂತ ಈ ಕಡೆ ಸೂರ್ಯ ಹೇಳಿದಾಗ, ಈ ಕಡೆ ಮೀನಾ ಇದ್ದವಳು, ರೀ ನೀವು ಕಾಗೆ ಅಂತ ಅಂದಾಗ ನನಗೆ ಅರ್ಥ ಆಯಿತು, ಈ ಕಾಗೆ ಸುಬ್ಬ ಇದ್ದಾರಲ್ಲ ಅವನ ಹತ್ರ ರೋಹಿಣಿಯವರು ಸಾಲ ಮಾಡಿದಾರಂತೆ ಅಂತ ಈ ಕಡೆ ಮೀನಾ ಹೇಳಿದಾಗ ಸೂರ್ಯನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಮೀನಾ, ಏನು ಹೇಳ್ತಾ ಇದ್ದೀಯಾ ನೀನು? ಹೌದಾ, ನಿನಗೆ ಗೊತ್ತಾಯಿತು ಈ ವಿಷಯ ಅಂತ ಕೇಳಿದಾಗ ಈ ಕಡೆ ಮೀನಾ ಇದ್ದವಳು, ಹೌದು ರೀ, ನನ್ನ ಮಂಜ ಹೇಳ್ದ ಈ ವಿಷಯನ. ರೋಹಿಣಿ ಅವರು ಕಾಗೆ ಸುಬ್ಬನ ಹತ್ರ ಯಾವಾಗಲೂ ಹೋಗ್ತಾ ಇದ್ರಂತೆ, ಒಂದಿನ ದುಡ್ಡು ಕೇಳೋದಕ್ಕೆ ಅಂತ ಬಂದಿದ್ರಂತೆ, ಅದು ಬಡ್ಡಿಗೆ ಅಂತ ಹೇಳಿದಾಗ, ಹೌದಾ ಮೀನಾ, ಈ ಪೌಡ್ರಮ್ಮ ತುಂಬಾ ನಾವು ಅಂದ್ಕೊಂಡಂಗಿಲ್ಲ, ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಏನಾದರೂ ಮಾಡಿ ಇವ್ರದ್ದು ಏನೇನಿದೆ ಬ್ಯಾಕ್ಗ್ರೌಂಡು ಅಂತ ತಿಳ್ಕೊಬೇಕು, ಆ ಕಾಗೆ ಸುಬ್ಬನ ಹತ್ರ ಏನಕ್ಕೆ ಬಡ್ಡಿ ಸಾಲ ತೊಗೊಂಡಿದ್ದಾರೆ ಅಂತ ಬೇಗ ತಿಳ್ಕೊಳ್ಬೇಕು ಅಂತ ಈ ಕಡೆ ಸೂರ್ಯ ಹೇಳ್ತಾನೆ. ಈ ಕಡೆ ಮೀನಾ ಇದ್ದಳು, ಹೌದು ರೀ, ಮಂಜ ಸುಳ್ಳು ಹೇಳಲ್ಲ, ಮಂಜ ಯಾವತ್ತೂ ಅವ್ರ ಆಫೀಸಿಗೆ ಹೋಗಿದ್ದನ್ನು ನೋಡಿದ್ನಂತೆ, ಹಾಗಾಗಿ ನನ್ನ ಮನೆಗೆ ಹೋಗಿದ್ದಾಗ ಆ ಥರ ಹೇಳ್ದ ಅಂತ ಈ ಕಡೆ ಮೀನಾ ಹೇಳಿದಾಗ, ಹೌದು ಮೀನಾ, ಈ ಪೌಡ್ರಮ್ಮನ್ನ ನಂಬಲೇಬಾರ್ದು, ಭಾಳ ಚೋಟಿ ಇದ್ದಾಳೆ ಅಂತ ಈ ಕಡೆ ಸೂರ್ಯ ಹೇಳ್ತಾನೆ. ಹಾಗೆ ಏನಾದರೂ ಮಾಡಿ ಇದನ್ನು ತಪ್ಪಿಸ್ಲೇಬೇಕು, ಆದರೆ ನಮಗೆ ನಮ್ಮ ಅಪ್ಪನ ದುಡ್ಡಲ್ಲಿ ಇವರು ಈ ಶೋರೂಮ್ ಇಟ್ಕೊಂಡು ಇಷ್ಟೆಲ್ಲ ಹಾರಾಡಿದವಳು ಈ ಕಾಗೆ ಸುಬ್ಬನ ಹತ್ರ ಏನಕ್ಕೆ ದುಡ್ಡು ಇಸ್ಕೊಂಡಿರೋದು ಅಂತ ತಿಳ್ಕೊಳ್ಳೇಬೇಕು, ಹುಷಾರಾಗಿ ಇದನ್ನು ನೋಡ್ಕೋಬೇಕು ಅಂತ ಈ ಕಡೆ ಸೂರ್ಯ ಹೇಳ್ತಾನೆ. ಆ ಥರ ಹೇಳ್ಬಿಟ್ಟು ಸೂರ್ಯ, ಸರಿ ಮೀನಾ, ನಾನು ಕಾರ್ ಓಡಿಸೋದಕ್ಕೆ ಹೋಗ್ತೀನಿ, ತುಂಬಾ ಟ್ರಿಪ್ ಇದೆ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೀನಾಗೂ ಕೂಡ ಡೆಕೋರೇಷನ್ದು ಆರ್ಡ್ರ್ ಇರುತ್ತೆ. ಅಲ್ಲಿಗೆ, ಅಣ್ಣ ನೀವು ಹೇಳ್ದಾಗೆ ನಾನು ಈ ಸಲ ತುಂಬ ಚೆನ್ನಾಗೇ ಮಾಡ್ಕೊಂಡು ತೊಗೊಬಂದಿದ್ದೀನಿ, ಒಂದು ಸಲ ನೀವು ನೋಡಿ ಇಷ್ಟ ಆಗುತ್ತೆ ಅಂತ ಈ ಕಡೆ ಮೀನಾ ಹೇಳಿದಾಗ ಅವನು ಕೂಡ ಮುಖ ನೋಡ್ತಾ ಇರ್ತಾನೆ. ಏನು ಮಾಡೋದು, ಇವ್ರು ನೋಡಿದರೆ ಈ ವಿಶಾಲಮ್ಮ ಫಸ್ಟೇ ಬಂದು ಇಲ್ಲಿ ಕೂತಿದ್ದಾಳೆ, ಈ ಮೀನಂಗೆ ಏನು ಬಿಡೋದೇ ಇಲ್ಲ, ಏನು ಮಾಡೋದಪ್ಪ ಇವಾಗ ಅಂತ ಈ ಕಡೆ ಅವನು ಕೂಡ ಮೀನಾ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಈ ಕಡೆ ಮೀನಾ ಇದ್ದವಳು, ಯಾಕಣ್ಣ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಈ ಕಡೆ ವಿಶಾಲಮ್ಮ ಇದ್ದವಳು ಅಲ್ಲಿಂದ ಡ್ಯಾನ್ಸ್ನ ಮಾಡಿಕೊಂಡು ಅವನ ಹಿಂದೆ ಚೆಲ್ಲಗಳನ್ನ ಕರ್ಕೊಂಡು ಬರ್ತಾಳೆ. ಈ ಕಡೆ ಮೀನಾ ಅವಳನ್ನೇ ನೋಡ್ತಾ ನಿಂತಾಳೆ. ಇದೇನಪ್ಪ ಇದು, ನಾನು ಓದ್ ಕೆಲಸದಲ್ಲೆಲ್ಲ ಈ ಥರ ಅಡ್ಡ ಬರ್ತಿದ್ದಾರಲ್ಲ, ಯಾರು ಇವರು ಅಂತ ಮೀನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಕಡೆ ವಿಶಾಲಮ್ಮ ಬಂದವಳು, ನೀನು ಈ ಪುಟ್ಕೋಸಿ ಡೆಕೋರೇಷನ್ ಮಾಡ್ಕೊಂಡು ಬಂದೆ ಈ ನಾಡಿ ಹಾರಾಡ್ತಾ ಇದೆಯಾ, ಅದು ಈ ಚಿಮ್ಕಿ ಗಿಮ್ಕಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ಬಂದರೆ ಇದು ಇಷ್ಟ ಆಗುತ್ತಾ? ನೆವರ್, ನಾನಿರೋವರೆಗೂ ನಿನಗೆ ಈ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ, ನಮ್ಮದೇ ಡೆಕೋರೇಷನ್ನ ನಾನು ಎಲ್ಲ ಕಡೆ ಹಾಕ್ಸೋದು, ನಿನ್ನ ಮೇಲೆ ನೀನು ಇಲ್ಲಿಗೆ ಬರಬೇಡ ಅಂತ ಈ ಕಡೆ ಮೀನಂಗೆ ವಾರ್ನ್ ಮಾಡ್ತಾಳೆ. ಆದರೆ ಮೀನಾ, ಆಗಲ್ಲ, ನಾನು ನನ್ನ ಕೆಲಸ ಮಾಡೋಕ್ಕೆ ಬಿಡಿ, ನೀವೇಕೆ ನಾನು ಹೋದ ಕಡೆ ಎಲ್ಲ ಅಡ್ಡ ಬರ್ತೀರಾ ಅಂತ ಈ ಕಡೆ ಮೀನಾ ಬೈದಾಗ ಅವ್ರ ಕಡೆ ಇದ್ದ ಕೇಡಿಗಳೆಲ್ಲ ಪಾಪ ಮೀನಾ ಮಾಡ್ಕೊಂಡು ಬಂದು ಡೆಕೋರೇಷನ್ ಎಲ್ಲ ಕಿತ್ತಿ ಎಲ್ಲ ಮುರಿದಾಕ್ಬಿಡ್ತಾರೆ. ಆಗ ಮೀನಾ ಒಂದು ಮಾತು ಹೇಳ್ತಾಳೆ, ನೀವು ಇವತ್ತು ಹಾರಾಡ್ತಿರ್ಬೋದು, ಆದರೆ ನಾಳೆ ಒಂದಿನ ನಾನು ಬೆಳೆದು ನಿಂತಾಗ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಮೀನಾ ತುಂಬಾ ಜೋರು ಮಾಡ್ತಾಳೆ. ಅಷ್ಟು ಜೋರು ಮಾಡಿದರೂ ಕೂಡ ಅವ್ರ ಕಡೆ ಕೇಡಿಗಳೆಲ್ಲ ಪಾಪ ಮೀನಾ ಮಾಡ್ಕೊಂಡು ಬಂದಿದ್ದನ್ನೆಲ್ಲ ಫುಲ್ಲು ಎಲ್ಲ ಚೂರು ಮಾಡಿ ಮುರಿದಾಕ್ಬಿಡ್ತಾರೆ, ನೋಡೋದಕ್ಕೂ ಸಹ ಬಿಡೋದಿಲ್ಲ, ಆ ಥರ ಮಾಡ್ತಾರೆ. ಆಗ ಮೀನಂಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದುಬಿಟ್ಟು, ಹೀಗೆ ಹೇಳ್ತೀನಿ ಕೇಳಿ, ನೀವು ಇಷ್ಟೆಲ್ಲ ಮಾಡ್ತಿರೋರು ನಾಳೆ ಒಂದಿನ ಇದೇ ಗೋಪುರ ಆಗುತ್ತೆ, ಆಗ ನೀವು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಅವರಿಗೆ ಸವಾಲಾಕಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಈ ವಿಶಾಲಮ್ಮ ಇದ್ದವಳು ಯಾರು ಅಂತಲೇ ಗೊತ್ತಿರಲ್ಲ, ಇವಳು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಹಾಗೆ ಇಲ್ಲಿ ಮನೇಲಿ ಸೂರ್ಯ ಹಾಗೆ ರೋಹಿಣಿ ಎಲ್ಲರ ಮಧ್ಯೆನೂ ಕೂಡ ಮಾತಾಗ್ತಿರುತ್ತೆ. ನೀನು ದುಡ್ಡು ಕೊಟ್ಟು ಮೋಸ ಹೋಗಿದೆಯಾ, ಅವನನ್ನು ಏನಾದರೂ ಮಾಡಿ ಹುಡುಕ್ಬೋದು,
ಹೋಗ್ಬೋದು. ಆದರೆ ಅಕಸ್ಮಾತ್ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಿ ಅವನನ್ನು ಹಿಡ್ಕೊಂಡು ಬಂದರೆ ಹೇಗೆ ದುಡ್ಡನ್ನು ವಸೂಲಿ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಮೀನಾ ಇದ್ದವಳು, ರೀ ನೀವು ಅವನನ್ನು ಹುಡ್ಕೊಂಡು ಕರ್ಕೊಂಡು ಬರ್ತೀರಾ, ಆದರೆ ಅವನು ದುಡ್ಡೆಲ್ಲ ಬಳಸ್ಕೊಂಡು ತಿಂದಿದ್ರೆ ಹೇಗೆ ಅವನ ಹತ್ರ ದುಡ್ಡನ್ನು ವಸೂಲಿ ಮಾಡ್ತೀರಾ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ಈ ಕಡೆ ರೋಹಿಣಿ ಹಾಗೆ ಮನೋಜ್ ಎಲ್ಲರ ಮುಖದಲ್ಲೂ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ ಅಷ್ಟೊಂದು ದುಡ್ಡೆಲ್ಲ ಹೇಗೆ ಅವನ ಹತ್ರ ವಸೂಲಿ ಮಾಡೋದು ಅಂತ ಹೇಳಿ ಈ ಕಡೆ ಮೀನಾ ಸರಿಯಾಗಿ ಹೇಳ್ತಿದ್ದಾಳೆ ಅಂತ ಹೇಳಿ ರಂಗನಾಥ್ಗೆ ಅನಿಸುತ್ತೆ. ಹೌದು ಮೀನಾ, ಅವನನ್ನು ನಾವು ಕರ್ಕೊಂಡು ಬಂದರೆ ದುಡ್ಡು ಹೇಗೆ ವಸೂಲಿ ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಈ ವಿಶಾಲಮ್ಮ ಯಾರು ಅಂತಲೂ ಕೂಡ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.